ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋ ಬಹಳ ವಿಶೇಷವಾಗಿರುತ್ತೆ. ಯಾಕೆ ಅನ್ನೋದನ್ನ ವಿಡಿಯೋ ನೋಡ್ತಾನೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಏನಿದೆ ಏನಿಲ್ಲ, ನಾವು ನಮ್ಮ ಮಕ್ಕಳಿಗೆ ನಾವು ಎಷ್ಟು ಪ್ರಿಯಾರಿಟಿ ಕೊಡಬೇಕು, ಮಕ್ಕಳು ಎಕ್ಸಾಮಿಗಾಗಿ ಎಷ್ಟು ಪ್ರಿಯಾರಿಟಿ ಕೊಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕೆ ಮೊದಲು ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಬಟನ್ನ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಇವಾಗ ನಮ್ಮ ಒಂದು ಮಕ್ಕಳು SSLC ಅಥವಾ 10ನೇ ತರಗತಿಯ ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಳೋಣ. ಇಲ್ಲಿ 21ನೇ ತಾರೀಕಿನಿಂದ ನಮ್ಮ ಒಂದು ವಿದ್ಯಾರ್ಥಿಗಳ ಪರೀಕ್ಷೆ ಶುರುವಾಗುತ್ತೆ. 10ನೇ ತರಗತಿದು ಅಂದರೆ ಬೋರ್ಡ್ ಎಕ್ಸಾಮ್. ಈ ಬೋರ್ಡ್ ಎಕ್ಸಾಮ್ ಶುರು ಆಗೋ ಹೊತ್ತಿಗೆ ಎಲ್ಲರಿಗೂ ಭಯ ಇರುತ್ತೆ, ಮಕ್ಕಳು ಸರಿಯಾಗಿ ಓದ್ತಾ ಇದ್ದಾರೋ ಇಲ್ವೋ, ಓದದೇ ಇದ್ರೆ ಏನು ಮಾಡಬೇಕು, ಓದಿದ್ರೆ ಪಾಸ್ ಆಗ್ತಾರೆ. ನಂತರ ತಂದೆ ತಾಯಿಗಳು ಕೂಡ ಇಲ್ಲಿ ಅವರ ಪೇರೆಂಟ್ಸ್ಗಳು ಅಥವಾ ತಂದೆ ತಾಯಂದಿರು ಏನಿದ್ದಾರೆ ಮಕ್ಕಳ ಬಗ್ಗೆ ಕೂಡ ಇಲ್ಲಿ ಕಾಳಜಿ ತೋರಿಸ್ಬೇಕಾಗತ್ತೆ. ನೀವೇನು ಅನ್ಕೊಳ್ತೀರಾ, ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಇಟ್ರೆ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀತಾರೆ, ಚೆನ್ನಾಗಿ ಓದ್ತಾರೆ, ಈ ಥರ ಒಂದು ಭಾವನೆ ಇರುತ್ತೆ. ನೋಡಿ ವೀಕ್ಷಕರೇ, ನೀವು ಈ ಒಂದು ವಿಡಿಯೋ ನೋಡ್ತಾ ಇರೋರು ನಿಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಆಗಿರ್ಬೋದು, ಸಂಬಂಧದಲ್ಲಿ ಏನೋ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, 10th ಎಕ್ಸಾಮ್ ಬರಿತಾ ಇರ್ತಾರೆ ಅಂತೇಳಿ ಅಂದರೆ, ಸೊ ನೀವು ಕೂಡ ಅವರಿಗೆ ಸಜೆಸ್ಟ್ ಮಾಡಿ ಅವರಿಗೆ ಯಾವುದೇ ಥರ ಮನಸ್ಸಿನ ಮೇಲೆ ಒತ್ತಡ ಹಾಕ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಒಂಥರ ಹೇಗಿದೆ ಅಂತಂದರೆ, ಈಗಿನ ಒಂದು ಜನ್ರೇಷನ್ನು ನೀವು ಯಾವುದನ್ನ ಭಾಳ ಒತ್ತಾಯ ಮಾಡಿ ಹೇಳ್ತಿರೋ ಅದನ್ನು ಅವರು ತ್ಯಜಿಸ್ತಾರೆ. ಸೊ ಅದ್ರ ವಿರುದ್ಧ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇನ್ನೊಂದು ರೀತಿಯಲ್ಲಿ ನೀವು ಸುಮ್ಮನೆ ಬಿಟ್ಟರು ಕೂಡ ಅವರು ಓದ್ತಾರೋ ಇಲ್ಲೋ ಅಂತ ಅನ್ನೋದು ಕೂಡ ಇರುತ್ತೆ. ಇಲ್ಲಿ ನಿಮ್ಮ ಮಕ್ಕಳಿಗಾಗಲಿ ಅಥವಾ SSLC ಪರೀಕ್ಷೆ ಬರಿತಾ ಇರೋರು ಯಾವ ಥರ ನೀವು ಹೇಳೋದನ್ನು ಕೇಳ್ತಾರೆ, ನಿಮ್ಮ ಒಂದು ಮಾತನ್ನ ಯಾವ ರೀತಿ ಆಕ್ಸೆಪ್ಟ್ ಮಾಡ್ತಾರೆ. ನೀವು ಒಳ್ಳೇದು ಹೇಳಿದರೆ ಕೆಲವೊಬ್ರು ಒಳ್ಳೇದನ್ನ ತಿಳ್ಕೊಳ್ತಾರೆ, ಅಥವಾ ಒಳ್ಳೇದು ಹೇಳ್ತಾ ಇದ್ರೆ ಇದು ನನ್ಗೆ ಗೊತ್ತಿಲ್ಲನೋ ಅಂತೇಳಿ ಇಂಥ ಟೀಕೆ ಮಾತುಗಳೆಲ್ಲ ಇರ್ತವೆ ಆ ಒಂದು SSLC ಬರಿತಾ ಇರುವಂಥ ಒಂದು ವಿದ್ಯಾರ್ಥಿಗಳ ಹತ್ರ. ಸೊ ಇಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ ವೀಕ್ಷಕರೇ, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರ್ಬೋದು, ವಿದ್ಯಾರ್ಥಿಗಳಿಗೆ, ಸೊ ಈ ಒಂದು SSLC ಪರೀಕ್ಷೆ ಬರಿತಾ ಇರುವಂಥ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ಥರ ಒತ್ತಡ ಹೇರೋದಾಗ್ಲಿ, ಅಥವಾ ಪ್ರೀತಿಯಿಂದ ಜಾಸ್ತಿ ಹೇಳೋದಾಗ್ಲಿ, ಅಥವಾ ಓಡಾಡಿರ್ತಾರೋ, ಎಲ್ಲ ಥರದಿಂದನೂ ತಿಳಿದಿರ್ತಾರೋ, ಓದೋದ್ರಲ್ಲಿ ಶಾಣೆ ಇರ್ತಾರೋ ಅಥವಾ ದಡ್ರ ಇರ್ತಾರೋ, ಇದನ್ನು ಪಕ್ಕಕ್ಕಿಡಿ. ಸೊ ಇಲ್ಲಿ ನೀವು ಒಂದು ವೇಳೆ ಒತ್ತಡದಿಂದ ನಿಮ್ಮ ಮಕ್ಕಳಿಗೆ ಜಾಸ್ತಿ ಹೊಡೆಯೋದು ಬಡಿಯೋದು, ಅಥವಾ ರೂಮಲ್ಲಿ ಕೂಡ ಹಾಕೋದು, 24 ತಾಸು ಓದು ಅಂತ ಹೇಳಿ ಈ ಥರ ಎಲ್ಲ ಹೇಳಲಿಕ್ಕೆ ಹೋದರೆ ಒಂದು ಥರ ಭಯದಿಂದ ಕೂಡಿರುವಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ ವೀಕ್ಷಕರೇ. ಅವನ ಮೇಲೆ ಅಥವಾ ಅವಳ ಮೇಲೆ, ಮನಸ್ಸಿನ ಮೇಲೆ ಪ್ರಭಾವ ಕೂಡ ಬೇರುತ್ತೆ. ಯಾಕೆ ಅಂತ ಅನ್ನೋದಾಯ್ತಂದ್ರೆ, ಈಗ 2-3 ದಿನಗಳ ಹಿಂದಗಡೆ ಒಂದು ಪೇಪರ್ನಲ್ಲಿಯೂ ಕೂಡ ಬಂದಿತ್ತು ಮಾಹಿತಿ. ಏನಂತ, ಎಕ್ಸಾಮಿಗೋಸ್ಕರ ಊರು ಬಿಟ್ಟೆ ಅಂತ ಹೇಳಿ ಒಂದು ಸ್ಟೂಡೆಂಟ್ದು ಒಂದು ಫೋಟೋ ಕೊಟ್ಬಿಟ್ಟು ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ನಾನು ನಿಮಗೆ ಇಲ್ಲಿ ತೋರಿಸೋದಿಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆಂತಂದರೆ ಇದು ಪೇಪರ್ನಲ್ಲಿ ಕೂಡ ಎಲ್ಲ ಪಬ್ಲಿಷ್ ಆಗಿತ್ತು. ಆ ಒಂದು ಮಾಹಿತಿನ ಇಟ್ಕೊಂಡ್ಬಿಟ್ಟು ನೀವು ಭಯ ಪಡೋದಾಗ್ಲಿ, ಅಥವಾ ಅದನ್ನ ಮಾಡ್ತಾರೆ ಅದನ್ನ ಮಾಡೋದಿಲ್ಲ ಅಂತೇಳಿ ನಿಮ್ಮಷ್ಟಕ್ಕೆ ನೀವೇ ಅನ್ಕೊಳ್ಳೋದು ಅಗತ್ಯ ಇಲ್ಲ ವೀಕ್ಷಕರೇ. ಇಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಹೇಳಿದ್ರೆ ತಿಳ್ಕೊಳ್ತಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಹಿಡಿತ ಇರುತ್ತೆ. ಆ ಒಂದು ಹಿಡಿತದಿಂದ ನಿಮ್ಮ ಮಕ್ಕಳನ್ನ ನೀವು ಓದಿಸೋ ಪ್ರಯತ್ನ ಮಾಡಿ. ನೀವು ಕೂಡ ಕೇರ್ ತಗೊಳ್ಳಿ ಅವ್ರ ಬಗ್ಗೆ. ಇವಾಗ ಕೆಲವೊಂದಿಷ್ಟು ಮಕ್ಕಳಿಗೆ ಅಪ್ಪ ಅಮ್ಮ ಕಾಳಜಿ ಮಾಡ್ತಾ ಇರೋದಿಲ್ಲ, ಮಕ್ಕಳು ಶಾಣೆ ಇರ್ತಾರೆ, ಓದೋದ್ರಲ್ಲಿ ಚೆನ್ನಾಗಿ ಇರ್ತಾರೆ, ಅವರಿಗೆ ಆದಂಥ ಒಂದು ಆಸೆ ಇರುತ್ತೆ, ನಮ್ಮ ಅಪ್ಪ ಅಮ್ಮನಿಂದ ನಾನು ಈ ಥರ ನೋವು ಅನುಭವಿಸ್ತಾ ಇದ್ದೀನಿ ಅಂತೇಳಿ ಅವ್ರಿಗೂ ಕೂಡ ಒಂದು ಸಂಕಟ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಅಪ್ಪ ಅಮ್ಮಂದಿರಿಗೆ ಅಥವಾ ಸಂಬಂಧಿಕರಿಗೆ ಯಾವ ಥರ ಇರುತ್ತೆ, ನಮ್ಮ ಮಗ ಚೆನ್ನಾಗಿ ಓದ್ತಾ ಇಲ್ಲ, ಇನ್ನು ಮುಂದೆ ಹೇಗೆ ಮಾಡೋದು. ಅಪ್ಪ ಅಮ್ಮರಿಗೆ ಒಂದು ಸಂಕಟ ಇದ್ರೆ ಮಕ್ಕಳಿಗೆ ಒಂದು ಸಂಕಟ ಇರುತ್ತೆ. ಸೊ ಇಲ್ಲಿ ನಾನು ಇಬ್ಬರನ್ನ ಕೂಡಿ ಮಾತಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಒಂದು ಕಾಲ ಅವ್ರಿಗಿರುತ್ತೆ, ಒಂದು ಕಾಲ ಇವ್ರಿಗಿರುತ್ತೆ. ಇಲ್ಲಿ ಒಂದು ಗಾದೆ ಮಾತೆ ಹೇಳ್ಬಿಡ್ತೀನಿ, ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂತೇಳಿ. ಈ ಥರ ಎಲ್ಲ ವಿಚಾರಗಳು ಈ ಥರ ಇರುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದು ಪ್ರೀತಿಯಿಂದ ಹೇಳುವಂಥ ಒಂದು ವಿಚಾರ, ಈಗ ಅಪ್ಪ ಅಮ್ಮರ ಜವಾಬ್ದಾರಿ ಏನಿರುತ್ತೆ ಅದನ್ನು ನೀವು ನಿಭಾಯಿಸಲೇಬೇಕು.
ಸೊ ಇಲ್ಲಿ ಮಕ್ಕಳಿಂದ ಆಗಲಿ ಅಥವಾ ಇನ್ನೊಬ್ಬರಿಂದ ಆಗಲಿ ಏನೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇವಾಗ ನಿಮ್ಮ ಜವಾಬ್ದಾರಿ ಏನಿದೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದು ಮಾತ್ರನೇ ಇರಬೇಕು ಅಷ್ಟೇ ನಿಮಗೆ. ಅದರ ನಂತರ ಮುಂದಿನ ಫ್ಯೂಚರಲ್ಲಿ ಮಕ್ಕಳು ಕಾಳಜಿ ಮಾಡ್ತಾರೋ ಇಲ್ಲೋ ಅದು ಸೆಕೆಂಡ್ರಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಅದು ಅಲ್ಪ ಮಟ್ಟಿಗೆ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಇವಾಗ ನಾನು ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಮಕ್ಕಳ ಅಥವಾ ನಿಮ್ಮ ಮನೆಯಲ್ಲಿ ಓದ್ತಾ ಇರುವಂಥ SSLC ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗಳು ಯಾವಾಗ ಶುರು ಆಗುತ್ತೆ, ಯಾವಾಗ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಷ್ಟು ದಿನಾಂಕದಲ್ಲಿ ತಾವು ತಮ್ಮ ಮಕ್ಕಳಿಗಾಗಿರ್ಬೋದು ಒಂದು ಒಳ್ಳೆ ಓದೋ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿಕ್ಕೆ, ಸ್ಟಡಿ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಹೇಳಿ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ನಾನು ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಇಲ್ಲಿ ಒಂದು ನಿಮಗೆ ಹಾಲ್ ಟಿಕೆಟನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ಒಂದು ಹಾಲ್ ಟಿಕೆಟ್ನಲ್ಲಿ ಅವರ ಒಂದು ನೋಂದಣಿ ಸಂಖ್ಯೆ ಇರುತ್ತೆ, ಡಯಸ್ ನಂಬರ್ ಇರುತ್ತೆ, ನಂತರ STS ನಂಬರ್ ಇರುತ್ತೆ. ವಿದ್ಯಾರ್ಥಿಯ ಎಲ್ಲ ಮಾಹಿತಿಗಳು ಈ ಒಂದು ಹಾಲ್ ಟಿಕೆಟ್ನಲ್ಲಿ ಇರುತ್ತೆ, ಸರಿನಾ? ಇಲ್ಲಿ ನಾವು ವೇಳಾಪಟ್ಟಿ ಮಾತ್ರ ನೋಡೋಣ. ಇವಾಗ ಫಸ್ಟ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಇರುತ್ತೆ. ಈ ಒಂದು ಕನ್ನಡ ಎಕ್ಸಾಮ್ ಬಂದ್ಬಿಟ್ಟು 21ನೇ ತಾರೀಕು 3ನೇ ತಿಂಗಳ 2025 10 ರಿಂದ 1 ಗಂಟೆ 15 ನಿಮಿಷದವರೆಗೆ ಇರುತ್ತೆ. ಸೊ ಇಲ್ಲಿ ಎರಡನೇ ಎಕ್ಸಾಮ್ ಬಂದ್ಬಿಟ್ಟು 24ನೇ ತಾರೀಕು 3ನೇ ತಿಂಗಳು 2025. ಟೈಮಿಂಗ್ ಮಾತ್ರ ಎಲ್ಲ ಸೇಮ್ ಇರುತ್ತೆ ವೀಕ್ಷಕರೇ. ಇಲ್ಲಿ ಒಂದೇ ದಿನಕ್ಕೆ ಒಂದು ಎಕ್ಸಾಮನ್ನು ಮಾತ್ರ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 3ನೇ ಎಕ್ಸಾಮ್ ಬಂದ್ಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ಇರುತ್ತೆ. 26ನೇ ತಾರೀಕು 3ನೇ ತಿಂಗಳು 2025. ಟೈಮಿಂಗ್ ಬಂದ್ಬಿಟ್ಟು 10 ಗಂಟೆಯಿಂದ 1 ಗಂಟೆ ವರೆಗೂ ಮಾತ್ರ. ನಂತರ ಫೋರ್ತ್ ಎಕ್ಸಾಮ್ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸು 29ನೇ ತಾರೀಕು 3ನೇ ತಿಂಗಳ 2025 10 ರಿಂದ 1 ಗಂಟೆ 15 ನಿಮಿಷದವರೆಗೂ. ಇನ್ನು 5ನೇ ಎಕ್ಸಾಮ್ ಬಂದ್ಬಿಟ್ಟು ಸೈನ್ಸ್ ಇರುತ್ತೆ. 2ನೇ ತಾರೀಕು 4ನೇ ತಿಂಗಳು 2025 10 ರಿಂದ 1 ಗಂಟೆ 15 ನಿಮಿಷದವರೆಗೂ. ಸೊ ಇನ್ನು ಕೊನೆಯ ಎಕ್ಸಾಮ್ ಬಂದ್ಬಿಟ್ಟು ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ, ಹಿಂದಿ. ಇದು 4ನೇ ತಾರೀಕು 4ನೇ ತಿಂಗಳು 10 ಗಂಟೆಯಿಂದ 1 ಗಂಟೆವರೆಗೂ ಮಾತ್ರ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಈ 6 ಎಕ್ಸಾಮ್ಗಳನ್ನು ಒಂದು ದಿನದಲ್ಲಿ ಒಂದು ಎಕ್ಸಾಮನ್ನು ಮಾತ್ರ ಕಂಡಕ್ಟ್ ಮಾಡ್ತಾ ಇದ್ದಾರೆ. 6 ದಿನದಲ್ಲಿ ಈ ಒಂದು ಎಕ್ಸಾಮ್ ಮುಗಿಯುತ್ತೆ. ಸೊ 21ನೇ ತಾರೀಕಿಗೆ ಶುರುವಾಗಿರುವಂಥ ಒಂದು ಎಕ್ಸಾಮು, SSLC ಎಕ್ಸಾಮು 4ನೇ ತಾರೀಕುವರೆಗೂ ಮುಂದಿನ ತಿಂಗಳವರೆಗೂ ಕಂಡಕ್ಟ್ ಆಗಿರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ನೀವು ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಯಾವ ಥರ ಒಂದು ಪ್ರಿಪರೇಷನನ್ನು ನೀವು ಕೊಡ್ತೀರೋ, ಪ್ರಿಯಾರಿಟಿ ಕೊಡ್ತೀರೋ, ಕಾಳಜಿ ಮಾಡಿ ಓದಿಸ್ತಾ ಇರ್ತೀರೋ ಅಥವಾ ಬೈದು ಓದಿಸ್ತಿರೋ, ಹೊಡೆದು ಓದಿಸ್ತಿರೋ, ಅವ್ರ ಮೇಲೆ ಯಾವುದೇ ಥರ ಒಂದು ಪರಿಣಾಮ ಬೀರದ ಹಾಗೇನೆ ಅವರನ್ನು ಹ್ಯಾಂಡಲ್ ಮಾಡಿ. ಯಾಕೆಂತಂದರೆ ಬಹಳ ಅಮೃತದಿಂದ ಕೂಡ ವಿಷ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ನೀವು ಕೊಡೋ ಪ್ರೀತಿ ಜಾಸ್ತಿ ಆದರೂ ಕೂಡ ಕಡಿಮೆ ಆದರೂ ಕೂಡ ಅವ್ರ ಮೇಲೆ ಯಾವುದಾದ್ರೂ ಒಂದು ರೀತಿಯ ಪರಿಣಾಮ ಬೇರೆ ಬೀರುತ್ತೆ. ಸೊ ಹಾಗಾಗಿ ಅವರನ್ನು ನೀವು ಯಾವ ಥರ ಹ್ಯಾಂಡಲ್ ಮಾಡ್ತಿರೋ ಮಾಡಿ. ಸೊ ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡೋಣ ಮೊದಲು, ಆನಂತರ ಅವ್ರ ಮೇಲೆ ಏನು ಎಕ್ಸ್ಪೆಕ್ಟೇಷನನ್ನು ನೀವು ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ನೀವು ನಿಮ್ಮ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.